ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಕಾಶ್ ಸಿಂಧೆ ಅವರು ಬರ್ತಾ ಇದ್ದಾರೆ. ಹೌದು, ಪ್ರೋ ಕಬಡ್ಡಿ ಸೀಸನ್ 11ಕ್ಕೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಕಾಶ್ ಸಿಂಧೆ ಅವರು ಬರ್ತಾ ಇದ್ದಾರೆ. ಹಾಗಾದರೆ ಆಕಾಶ್ ಸಿಂಧೆ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಷ್ಟು ಅಮೌಂಟಿಗೆ ಬರಲಿದ್ದಾರೆ, ಇವರು ಹೇಗೆ ಬರಲಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಕೊಂಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಇನ್ನೂ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಕಾಶ್ ಸಿಂಧೆ ಅವರು ಹೇಗೆ ಬರ್ತಾ ಇದ್ದಾರೆ ಅಂದರೆ, ಇವರ ಹಿಂದಿನ ಸೀಸನ್ನಲ್ಲಿ ಇವರು ಪುಣೇರಿ ಪಲ್ಟನ್ ತಂಡದಲ್ಲಿದ್ದರು. ಪುಣೇರಿ ಪಲ್ಟನ್ ತಂಡ ಇವರನ್ನು ರಿಲೀಸ್ ಮಾಡಬಹುದು. ಯಾಕೆಂದರೆ ಫ್ರೆಂಡ್ಸ್, ಪುಣೇರಿ ಪಲ್ಟನ್ ತಂಡದಲ್ಲಿ ಈಗಾಗಲೇ 5 ರೈಡರ್ಗಳಿದ್ದಾರೆ. ಈಗ ಆಕಾಶ್ ಸಿಂಧೆ ಅವರು ಕೂಡ ಸೆಕೆಂಡ್ ರೈಡರ್ ಆಗಿರ್ತಾರೆ. ಪಂಕಜ್, ಮೋಹಿತ್ ಗೋಯತ್, ಅಸ್ಲಮಿನ್ ಅಂದಲ್ ಈ ಎಲ್ಲ ಆಟಗಾರರು ಕೂಡ ಪುಣೇರಿ ಪಲ್ಟನ್ ತಂಡದಲ್ಲಿದ್ದಾರೆ. ಅದಕ್ಕಾಗಿ ಬಹಳಷ್ಟು ಜನ ನಮ್ಮ ರೈಡರ್ಗಳಿದ್ದಾರೆ ಅಂತ ಆಕಾಶ್ ಸಿಂಧೆ ಅವರನ್ನು ಬಿಟ್ಟು ಬಿಡ್ಬೋದು. ಅದಕ್ಕಾಗಿ ಆಕಾಶ್ ಸಿಂಧೆ ಅವರನ್ನು ಆ್ಯಕ್ಷನ್ಗೆ ಬಿಟ್ಟರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಕಾಶ್ ಸಿಂಧೆ ಅವರನ್ನು ಆ್ಯಕ್ಷನ್ನಲ್ಲಿ ಟಾರ್ಗೆಟ್ ಮಾಡಿದರೆ ನಮ್ಮ ಬುಲ್ಸ್ ತಂಡಕ್ಕೆ ಆಕಾಶ್ ಸಿಂಧೆ ಅವರು ಆರಾಮಾಗಿ 1 ಲಕ್ಷದ ಒಳಗೆ ಆರಾಮಾಗಿ ಸಿಗುತ್ತಾರೆ. 1 ಲಕ್ಷ ಅಲ್ಲ, 1 ಕೋಟಿ ಒಳಗೆ ಆರಾಮಾಗಿ ಸಿಗುತ್ತಾರೆ ಅಂತ ಹೇಳ್ಬೋದು. ಆಕಾಶ್ ಸಿಂಧೆ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಭಾಳಷ್ಟು ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಆಕಾಶ್ ಸಿಂಧೆ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.